ಗೀಯಗ ಗೀಯಗ ಗೀಯಗ. ಹೌದ್ರಿಪ್ಪ ಹೌದು, ನಾವಂತೂ ಬಂದಾಯ್ತು. ನೀವು ಎಲ್ಲಾರು ಬರ್ರಿ. ಇನ್ಯಾರೇ ಬರುದಿತ್ತಂದ್ರ ಫೋನ್ ಮಾಡಿ ಕರೀರಿ. ಕೈಯಾಗ ಫೋನ್ ಹಿಡ್ಕೊಂಡು ಅದು ಇದು ನೋಡಕ್ ಹೋಗ್ಬೇಡ್ರಿ. ಇವತ್ತು ನಾವ್ ನಿಮ್ ಮುಂದೊಂದು ನಾಟಕ ತರೋರಿದ್ದೀವಿ. ಎಂಥ ನಾಟಕ ಅಂತೀರಾ, ಎಂಥ ಸಂದೇಶ ಅಂತೀರಾ? ನೀವ್ ಅದನ್ನ ನೋಡಿ ತಿಳ್ಕೊಂಡು ಮನಿಗ್ ಹೋಗಿ ಇನ್ನೂ 4 ಮಂದಿಗೆ ಹೇಳ್ಬೇಕು. ಯಾಕಂದ್ರೆ ಸುದ್ದಿ ಅಲ್ಲೂ ಮುಟ್ಬೇಕಲ್ಲ. ತಡ ಯಾಕಂತೀರಾ? ಹೋಗೋಣ ಬನ್ನಿ ಆ ಲೋಕಕ್ಕೆ. ಆಗೊಂದು ಕಾಲ ಇತ್ತು. ಎಷ್ಟು ಸುಂದರವಾದ ಕಾಲ ಅಂತೀರಾ? ಅದು ಮಣ್ಣನ್ನ ಪೂಜೆ ಮಾಡ್ತಿದ್ವಿ, ಭೂಮಿ ತಾಯಿನ ಪೂಜೆ ಮಾಡ್ತಾ ಇದ್ವಿ. ಅಷ್ಟು ಚೆನ್ನಾಗಿತ್ತು ಕಾಲ. ನಮ್ಮ ಕವಿ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಹಸುರೆತ್ತಲ್ ಹಸುರಿತ್ತಲ್ ಹಸುರಿತ್ತಲ್ ಕಡಲಿನಲ್ಲಿ, ಹಸುರ್ ಗಟ್ಟಿತೋ ಕವಿ ಆತ್ಮ ಹಸುರ್ ನೆತ್ತರ್ ಒಡಲಿನಲ್ಲಿ. ಆಹಾ, ಎಲ್ಲೆಲ್ಲೂ ಹಸಿರು, ಎಲ್ಲೆಲ್ಲೂ ಆರೋಗ್ಯ, ಎಲ್ಲೆಲ್ಲೂ ಒಳ್ಳೆ ಗಾಳಿ. ಆದ್ರೆ ಆ ಕಾಲ ಈಗ ಹಾಗೆ ಇದೆಯಾ? ಎಲ್ಲ ಬದಲಾಗೋಗಿದೆ. ಯಾಕೆ ಹೀಗ್ ಬದಲಾಯ್ತು? ಯಾರಿಂದ ಹೀಗ್ ಬದಲಾಯ್ತು ಅಂತೀರಾ? ಅಟ್ಟಹಾಸ ಮೆರೆಯೋ ಹಸುರ ಬಂದ. ಅವನ್ ಬಂದ್ಮೇಲೆ ಎಲ್ಲ ಬದಲಾಗೋ. ಏಯ್, ಏನ್ ಹಂಗ್ ನೋಡ್ತಿದ್ದೀರ? ಸಾಕಾಯ್ತಾ? ಸಾಕಾಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರಮೋಷನ್ ಕೊಟ್ಟಿದ್ದು ನಾನಾಗಿರ್ಬೋದು, ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ ನ ಹುಟ್ಟಾಕ್ಸಿದ್ದು ನೀವು. ಈಗ ಏನ್ ಮಾಡ್ತೀರಾ? ಇದು ನನ್ನೂರು, ಇದು ನನ್ನ ಭೂಮಿ, ಇದು ನನ್ನ ಏರಿಯಾ. ನಾನು ಇವತ್ತು ಇಂದಿರಾನಗರದಲ್ಲಿ ಕುಡುಗಿದ್ರೆ ಕಸದ ಪರ್ವತನೇ ಹಬ್ಬರಿಸುತ್ತದೆ. ಕೈ ಎತ್ತಿ ತಡ್ದ ಅಂದ್ರೆ, ಕೈ ಎತ್ತಿ ತಡ್ದ ಅಂದ್ರೆ ಅತಳ ಪಿತ್ತಳ ಪಾತಾಳದ್ರಲ್ಲೂ ಕಣ ಅದ್ರಲ್ಲೂ ಎಲ್ಲಂದ್ರೆ ಅಲ್ಲೇ ನಾನೇ ಬರ್ತಿದ್ದೀನಿ ಕಂದ್ರ. ಎಲ್ಲಂದ್ರೆ ಇಲ್ಲೇ ನಾವೇ ಬರ್ತಿದ್ದೀವಿ. ಇದು ಹಸುರನ್ನ ಕೋಟೆ ಕಣ. ಏಯ್, ನಾನು ಎಲ್ಲಿಂದ ಬಂದೆ ಅನ್ಕೊಂಡ್ರಿ? ನಿಮ್ಮ ಅನುಕೂಲಕ್ಕೋಸ್ಕರ ನಮ್ಮನ್ನು ಹುಟ್ಟಾಕ್ಸಿದ್ದೀರಾ. ಹುಟ್ಟಾಕ್ಸಿದಲ್ದೆ ನಮ್ಮನ್ನು ಹಸುರನನ್ನಾಗಿ ಮಾಡಿದ್ದೀರಾ. ಹಸುರನನ್ನಾಗಿ ಮಾಡಿದ್ದು ಬೇರೆ ಅಲ್ಲ ಕಣ್ರು, ಬೇರೆ ಯಾರು ನಮ್ಮನ್ನು ಹಸುರನನ್ನಾಗಿ ಮಾಡಿಲ್ಲ. ಅದು ನೀವು, ಅದು ನೀವು, ನೀನು. ಭೂತಾಯಿ ಅಂತ ಹೇಳಿದ್ನಲ್ಲ ಅವಾಗ್ಲೇ, ಆ ಭೂತಾಯಿನ ಪ್ಲಾಸ್ಟಿಕ್ ಅಲ್ಲಿ ಬಂಧಿಸಿದ್ದಾರೆ. ಎಷ್ಟು ಹಿಂಸೆ ಆಗ್ತಿರ್ಬೇಡ. ಮೊದ್ಲೆಲ್ಲ ಮಣ್ಣನ್ನ ನಾವು ಪವಿತ್ರ ಅಂತಿದ್ವಿ, ಆದ್ರೆ ಈಗ ಅದೇ ಮಣ್ಣನ್ನ ಈ ತರ ಪ್ಲಾಸ್ಟಿಕ್ ಆಗಿ ಕಲುಷಿತ ಮಾಡ್ತಿದ್ದಾರೆ. ನಾವು ಮೊದ್ಲು ನೈಸರ್ಗಿಕವಾಗಿ ಮಾಡಿರೋ ಗೊಬ್ಬರನ ಹಾಕಿ ಮಣ್ಣನ್ನ ಪೂಜಿಸ್ತಾ ಇದ್ವಿ. ಛೇ, ಈ ಹಸುರರು ಬೇರೆ ಯಾರು ಅಲ್ಲ, ನಮ್ಮೊಳಗಿದ್ದಾರೆ, ನಮ್ಮೊಳಗಿದ್ದಾರೆ ಈ ಹಸುರರು. ಯಾವಾಗ ಇನ್ನು ಇವ್ರ ಅಟ್ಟಹಾಸ ಎಷ್ಟ್ ದಿನ ಆಗುತ್ತೆ? ಇವ್ರ
ಇವ್ರ ಅಟ್ಟಹಾಸ ಮುಗಿಯೋದೇ ಇಲ್ವಾ? ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ. ಹೇಳಿ ನಮ್ ಜೊತೆಗೆ ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಉಳಿಸಿ ಪರಿಸರ ಉಳಿಸಿ. ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ, ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ. ಅಲ್ಲ, ಇನ್ನು ಎಷ್ಟ್ ದಿನ ಅಂತ ಇಂತ ಹಸುರರ ಅಟ್ಟಹಾಸ ನಿಮ್ ನಡುವೆ ನಡೀತಾನೆ ಇರುತ್ತೆ ಅಂತೀನಿ. ಯಾಕೆ ನಮ್ಮಲ್ಲಿ ಯಾರು ಹೋರಾಟಗಾರರೇ ಇಲ್ವಾ? ನಮಗ್ ಯಾರಿಗೂ ಬದಲಾಗ್ಬೇಕು ಅನ್ನೋ ಉತ್ಸಾಹನೇ ಇಲ್ವಾ? ಎಲ್ಲಿವರೆಗೂ ಈ ಹಸುರನ್ನ ನಾವು ತಡ್ಕೊಂಡಿರೋದು? ನಿಮಗೆಲ್ಲ ಗೊತ್ತಾ? ನಿಮಗೆಲ್ಲ ಗೊತ್ತೇನು? ಈಗ ಎಲ್ಲಾ ಕಡೆನೂ ಪ್ಲಾಸ್ಟಿಕ್ ಇದೆ. ಮೊನ್ನೆ ತಾನೇ ಹಸು ಹೊಟ್ಟೆಲಿ 50 kg ಪ್ಲಾಸ್ಟಿಕ್ ಸಿಕ್ತಂತೆ. ಅಷ್ಟೇ ಅಲ್ಲ, ಇನ್ನು ಮೊನ್ನೆ ತಾನೇ ತಾಯಿ ಎದೆ ಹಾಲಲ್ಲೂ ಕೂಡ ಮೈಕ್ರೋ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿದೆ. ಎಲ್ಲಿಗ್ ಬಂದ್ ತಲುಪಿದ್ವಿ ನಾವೆಲ್ಲ? ತಾಯಿ ಎದೆ ಹಾಲಲ್ಲೂ ಮೈಕ್ರೋ ಪ್ಲಾಸ್ಟಿಕ್ ಅನ್ನು ಕಳಿಸ್ತಾ ಇದೀವ ನಾವುಗಳು. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಸಮುದ್ರದ ತಳದಲ್ಲೂ ಪ್ಲಾಸ್ಟಿಕ್, ಭೂಮಿಯ ಜಗದಲ್ಲೂ ಪ್ಲಾಸ್ಟಿಕ್, ನಮ್ಮ ಹೊಟ್ಟೆಲೂ ಪ್ಲಾಸ್ಟಿಕ್. ಒಂದ್ ಸರಿ ಇದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡ್ಬೇಕು, ಯಾಕೆ ಏನು ಅಂತ. ನೋಡು ನೋಡು, ನಿನಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳು, ನಾನ್ ಉತ್ತರ ಕೊಡ್ತೀನಿ. ಹೇಳೋವರಿಗೆ ಅಷ್ಟಕ್ಕೂ ಇವರ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಬೆಲೆ ಸಿಗುತ್ತಾ? ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ಸಂತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಅದು ಬೇಕು, ಈ ಪ್ಲಾಸ್ಟಿಕ್ ಈ ಜನಗಳಿಗೆ ಬದುಕಾಗತ್ತಾ? ಈ ಪ್ಲಾಸ್ಟಿಕ್ ಬಿಟ್ಟು ಬದುಕಾಗತ್ತಾ? ಈ ಪ್ಲಾಸ್ಟಿಕ್ ಇಲ್ಲದೆ ಈ ಜನಗಳು ಯಾರು ಬದುಕಲ್ಲ. ಯಾಕಾಗಲ್ಲ ಅಂತೀನಿ, ಅದ್ ಹೇಗ್ ನಟ್ಟಿದ ನೋಡಿ. ಯಾಕೆ ಪ್ಲಾಸ್ಟಿಕ್ ಹುಟ್ಟೋಕು ಮುಂಚೆ ನಮ್ ಪೂರ್ವಜರು ಬದುಕಿಲ್ವೇನು? ಪ್ಲಾಸ್ಟಿಕ್ ಇಲ್ದೆ ಬದುಕಕ್ಕೆ? ಇವಾಗ ಹೇಳಿ ನೋಡೋಣ. ಪೂರ್ವಜರಂತೆ, ಪುರಾತನ ಅಂತೆ, ಪ್ಲಾಸ್ಟಿಕ್ ಅಂತೆ. ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ. ಇಷ್ಟೆಲ್ಲ ನೋಡಿದೀನಿ. ಇದೇನಿದು? ನಿಮ್ಮ ಫಲಕಗಳನ್ನು ಹಲವಾರು ಬಾರಿ ನೋಡಿದ್ದೀನಿ. ನೀವೇನಂತ ಬರ್ದಿದ್ರಲ್ಲಿ? ಇದು ಪೇಪರ್ ಕಪ್ ಅಲ್ಲ ಅಂತ ಬರ್ದಿದ್ರಲ್ವಾ? ಏನ್ ಮೇಡಮ್ ಏನಂತೀರಾ? ಇದು ಪೇಪರ್ ಕಪ್ ತಾನೆ? ಏನ್ ಸರ್ ಇದು ಪೇಪರ್ ಕಪ್ ಅಲ್ವಾ? ನಿಮ್ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಇದು ಪೇಪರ್ ಕಪ್ ಅಂತ? ಇವ್ರು ನೋಡಿ ಇಲ್ಲಿ ಬಂದಿದ್ದು ಪೇಪರ್ ಕಪ್ ಅಲ್ಲ ಅಂತವ್ರೆ. ನೋಡಿ, ಇದು ನಿಜವಾಗ್ಲೂ ಪೇಪರ್ ಕಪ್ಪ? ಎಷ್ಟ್ ಜನಕ್ಕೆ ಅನ್ಸುತ್ತೆ ಇದು ಪೇಪರ್ ಕಪ್ ಅಂತ? ಜೋರಾಗಿ ಹೌದು ಅನ್ನಿ. ಇದು ಪೇಪರ್ ಕಪ್ಪ ಇಲ್ಲ. ಹೌದಾ? ನೋಡಿ, ಇದ್ರ ಒಳಗಡೆ ಒಂದು ಸಣ್ಣ ಲೇಯರ್ ಇಂದು ಪ್ಲಾಸ್ಟಿಕ್ ಇದೆ. ನೀವು ಬಿಸಿ ಬಿಸಿ ಚಹಾ ಕುಡ್ದಾಗ ಈ ಪ್ಲಾಸ್ಟಿಕ್ ಇನ್ ಲೇಯರ್ ಎಲ್ಲಿ ಹೋಗುತ್ತೆ? ಕರ್ಗ್ಬಿಟ್ಟು ಹೊಟ್ಟೆಲ್ ಹೋಗುತ್ತೆ. ಎಷ್ಟೋ ರೋಗ ರುಜಿನಗಳಿಗೆ ಇದು ಕಾರಣ ಆಗತ್ತೆ. ಇದು ಪೇಪರ್ ಕಪ್ ಅಲ್ಲ, ಪ್ಲಾಸ್ಟಿಕ್ ಕಪ್ಪು. ಪ್ಲಾಸ್ಟಿಕ್ದು ಬಿಚ್ಬಿಡು ಅದನ್ನ. ಓಹ್, ಇದು ಪೇಪರ್ ಕಪ್ ಅನ್ಕೊಂಡೆ, ಆದ್ರೆ ಇದ್ರ ಒಳಗಡೆ ಒಂದ್ ಸಣ್ಣದ ಪ್ಲಾಸ್ಟಿಕ್ ಲೇಯರ್ ಇದೆ ಅಂತೆ. ಇದ್ರ ಒಳಗಡೆ ಪ್ಲಾಸ್ಟಿಕ್ ಇದೆ ಅಂತ ಗೊತ್ತಾದ ಮೇಲೆ ನಂಗೆ ಈ ಪೇಪರ್ ಕಪ್ ಯಾಕೆ? ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಎಷ್ಟೋ ಒಂದು 10 ರಿಂದ 10ವರೆಗೂ ಟೀ ಕುಡಿದು, ಜ್ಯೂಸ್ ಕುಡಿದು, ನೀರೆಲ್ಲ ಕುಡಿದು ನಮ್ಮ ಹೊಟ್ಟೆ ಒಳಗಡೆ ಎಷ್ಟು ಪ್ಲಾಸ್ಟಿಕ್ ಹೋಗಿದೆ ಏನೋ. ನನಗೆ ಇದು ಬೇಡ. ಇದು ಪ್ಲಾಸ್ಟಿಕ್ ಅಂತ ಗೊತ್ತಾದ ಮೇಲೆ ನಾನು ಈ ಪೇಪರ್ ಕಪ್ ಅನ್ನ ತೆಗಿತೀನಿ. ನೋಡಿಲಿ, ಸ್ಟೀಲ್ ಗ್ಲಾಸ್. ಇಷ್ಟೊಂದು ಪೇಪರ್ ಕಪ್ ಬದಲಾಗಿ ಒಂದೇ ಒಂದು ಸ್ಟೀಲ್ ಗ್ಲಾಸ್ ಸಾಕಾಗುತ್ತಾನೆ? ಸಾಕಾಗಲ್ವಾ? ಹೌದು. ನಾನು ಇವತ್ತು ಇದನ್ನೇ ಬಳಸ್ತೀನಿ. ಮೂರ್ಖ, ಅದನ್ನೆಲ್ಲ ನಂಬಬೇಡವೋ. ನೀನೊಬ್ಬ ಪ್ಲಾಸ್ಟಿಕ್ ಕಪ್ನ ಬಳಸಲಿಲ್ತಂದ್ರೆ ಮಹಾ ಪ್ರಪಂಚ ಪ್ಲಾಸ್ಟಿಕ್ ಮುಕ್ತ ಆಗತ್ತಾ? ಆಗಲ್ಲ ತಾನ. ಈ ಪ್ರಶ್ನೆನ ಪ್ರತಿಯೊಬ್ರು ನಮಗ್ ಕೇಳ್ತಾರೆ, ನಾನೊಬ್ಳು ಬದಲಾದ್ರೆ ಏನ್ ಉಪಯೋಗ ಅಂತ. ಅಲ್ಲ, ಇವತ್ತು ನಾನ್ ಬದಲಾಗಿದ್ದೀನಿ. ನನ್ನಿಂದ ನನ್ ಕುಟುಂಬ, ನನ್ ಕುಟುಂಬದಿಂದ ನನ್ನ ಓಣಿ, ನನ್ನ ಓಣಿಯಿಂದ ನನ್ನ ಊರು. ನಾಳೆ ಎಲ್ರು ಬದಲಾಗ್ತಾರೆ, ನೋಡ್ತಾ ಇರು. ನಿಮ್ಮ ಮಾತನ್ನು ಕೇಳಿ ನಾನು ಪೇಪರ್ ಕಪ್ ಬೇಡ ಅಂತ ಬಿಸಾದೆ. ಆದ್ರೆ ಈ ಶೈನಿಂಗ್ ಪ್ಲೇಟ್ ನೋಡಿ, ನನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ನಾನ್ ಚೆನ್ನಾಗಿ ಕಾಣ್ತಾ ಇದೀನಲ್ವಾ? ಫೋಟೋನ ತಗೋಬಹುದು. ಅಷ್ಟು ಚೆನ್ನಾಗಿರೋ ಪೇಪರ್ ಇದು ಪ್ಲೇಟ್ ಯಾಕೆ ಬೇಡ ಅಂತೀರಾ ನೀವು? ಈ ಪ್ಲಾಸ್ಟಿಕ್ ಬೇಡ ಯಾಕೆ ಬೇಡ ಅಂತೀರಾ? ಅದು ಶೈನಿಂಗ್ ಆಗಿ ಕಾಣಿಸ್ತಿದೆ ಅಂದ್ ಮಾತ್ರಕ್ಕೆ ಅದು ಸಿಲ್ವರ್ ತಟ್ಟೆ ಅನ್ಕೊಂಡ್ಬಿಟ್ರೇನು? ಅಲ್ಲ, ಅದ್ರ ಮೇಲ್ಗಡೆನು ನೋಡಿ ಪ್ಲಾಸ್ಟಿಕ್ ಲೇಯರ್ ಇರೋದ್ರಿಂದನೇ ಅದು ಮಿಂಚ್ತಾ ಇರೋದು. ಬಿಸಿ ಬಿಸಿ ಬಿರಿಯಾನಿ ಹಾಕೊಂಡು ಅದ್ರಲ್ಲಿ ತಿಂತೀರಾ, ಅದ್ರಲ್ಲಿರೋ ಎಲ್ಲ ಪ್ಲಾಸ್ಟಿಕ್ ಮತ್ತೆ ಎಲ್ಲಿ ಹೋಗುತ್ತೆ? ನಮ್ಮ ಹೊಟ್ಟೆಗೆನೆ ಹೋಗೋದು. ಬೇಡ, ಅದು ತೆಗೆದ್ಬಿಡು ನೀನು. ನಾನು ಹೇಳ್ತಿದ್ದೀನಿ ನೋಡು. ಇದ್ರ ಒಳಗಡೆ ಪ್ಲಾಸ್ಟಿಕ್ ಇದೆಯಾ?
ನನ್ಗೆ ಇದು ಗೊತ್ತಿಲ್ಲದೆ ಡೈಲಿ ಇದ್ರಲ್ಲಿ ಪಾರ್ಸಲ್ ತರಿಸ್ಕೊಂಡು ಬಿರಿಯಾನಿ ತಿಂತೀನಿ. ಎಷ್ಟು ಫಂಕ್ಷನ್ ಮಾಡಿದಾಗೆಲ್ಲ ಇದ್ರಲ್ಲಿ ಎಲ್ಲರಿಗೂ ಊಟ ಕೊಡ್ತೀನಿ. ನಾನಲ್ಲದೆ ಎಲ್ಲರಿಗೂ ಒಟ್ಟಾಗಿ ಪ್ಲಾಸ್ಟಿಕ್ ಅಲ್ಲಿ ಸೇರ್ಸೋದಿನಿ. ಇದೆಲ್ಲ ಗೊತ್ತಾದ ಮೇಲೆ ಬೇಕಾ ನಮ್ಗೆ ಪ್ಲಾಸ್ಟಿಕ್ ಅಂತ ಗೊತ್ತಾದ ಮೇಲೆ? ಬೇಡ, ಇದು ನಾನು ಇದನ್ನ ತೆಗಿತೀನಿ. ನೋಡಿ ಈ ಪ್ಲೇಟ್ ನೋಡಿ ಎಷ್ಟು ಚಂದ ಇದಲ್ವಾ? ನಮ್ ಮನೇಲಿ ಇದ್ರಲ್ಲಿ ಊಟ ಮಾಡೋದು, ಇದ್ರಲ್ಲಿ ಊಟ ಮಾಡೋದು. ಆಚೆ ಎಲ್ಲ ಯಾಕೆ ತಗೊಂಡ್ ಹೋಗ್ಬಾರ್ದು ಇದನ್ನ? ನಾವ್ ಯಾಕೆ ಪ್ಲಾಸ್ಟಿಕ್ ಅಲ್ಲಿ ಉಪಯೋಗಿಸ್ಬೇಕು? ನಾವ್ ಇದನ್ನೇ ತಗೊಂಡ್ ಹೋಗೋಣ. ನಾನು ಇವತ್ತಿಂದ ಇದ್ರಲ್ಲಿ ಊಟ ಮಾಡ್ತೀನಿ, ಇದನ್ನ ಬಳಸ್ತೀನಿ. ಏ ಮೂಡ, ಈ ಸ್ಟೀಲ್ ಪ್ಲೇಟ್ ನ ಸ್ಟೀಲ್ ಗ್ಲಾಸ್ ನ ಇಟ್ಕೊಂಡು ನನ್ನನ್ನು ಕೆಂಗಡಿ ರೋಡ್ ಕಕ್ಕರೆ ಸಿಗಲ್ಲ ರೀ. ಈಗ ಆಸಕ್ತಿನೇ ನಿಲ್ಲ. ಏನನ್ನಮ್ಮ ಏನಂದೆ? ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಕೊಂಡು ಹೋಗೋ ತರ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಕ್ಕೆ ನಿಮ್ಗೆಲ್ಲರಿಗೂ ನಾಚಿಕೆ ಆಗಲ್ವಾ? ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಕ್ಕೆಲ್ಲ ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಉಪದೇಶ ಕೊಡ್ತಿದ್ರಲ್ಲ ನಿಮ್ಗೆ, ಇಷ್ಟೆಲ್ಲ ಹೇಳ್ತಿದ್ರಲ್ವಾ? ಮ್ಯಾನುಫ್ಯಾಕ್ಚರಿಂಗ್ ನಿಲ್ಸಕ್ ಹೇಳಿ ನೋಡೋಣ, ಆಗುತ್ತಾ? ನಿಲ್ಸಕ್ಕೆ ಇವ್ರಿಂದ ಆಗುತ್ತಾ? ಏ ಆಬರ ಅಂತ ಮಿಂಚು ಮಾಟ ఎక్కువ ಮಾತಾಡ್ತೀನಿ. ನಾಲ್ಕು ಚಿರಾಸ ಏನಂದ ನೀನು? ನಮ್ಮ ಪ್ಲೇಟ್ ಅಲ್ಲಿ ನಾನು ಊಟ ಮಾಡಕ್ ನಾಚಿಕೆನಾ? ನಾನ್ ಯಾಕೆ ನಾಚಿಕೆ ಆಗ್ಬೇಕು? ಈ ಪ್ಲೇಟ್ ನಂದೆ, ನಾನು ಊಟ ಮಾಡಿದ ಊಟ ನಂದೆ, ನಾನ್ ಯಾಕೆ ನಾಚಿಕೆ ಪಡ್ಬೇಕಂತೀನಿ? ಬಂದ ಇಲ್ಲ ನಾಚಿಕೆ ಗೀಚಿಕೆ ಅಂತ. ಏನೋ ಕೇಳ್ದೆ ಮ್ಯಾನುಫ್ಯಾಕ್ಚರ್ನೇ ನಿಲ್ಲಿಸ್ಬಿಡಿ ಅಂತ. ಕರ್ನಾಟಕದಲ್ಲಿ ಏಕಮಾತ್ರ ಬಳಕೆ ವಸ್ತುಗಳು ಬ್ಯಾನ್ ಆಗಿ ವರ್ಷಗಳೇ ಆಯ್ತು. ಎಲ್ಲಿವರೆಗೂ ನಾವುಗಳು ಡಿಮಾಂಡ್ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ಕತ್ತಲ್ ರಾತ್ರಿಯಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಮ್ಮನ್ ತಲುಪ್ತಾನೆ ಇರುತ್ತೆ. ನಾವುಗಳು ಡಿಮಾಂಡ್ ಅನ್ನ ಕಡಿಮೆ ಮಾಡ್ಬೇಕು. ನೋಡು, ಆ ಸ್ಪೂನ್ ಕೂಡ ನಿನ್ ಮೇಲೆ ಚೆನ್ನಾಗ್ ಕಾಣಿಸ್ತಿಲ್ಲ, ಅದು ಏಕಮಾತ್ರ ಬಳಕೆದೆ. ನಾನ್ ಹೇಳ್ತಿದೀನಿ, ಅದನ್ನು ತೆಗೆದ್ಬಿಡು. ಇದನ್ನು ಬೇಡ ಅಂತೀರಾ? ಇದನ್ನು ತೆಗಿಬೇಕಾ? ಹಾಗಾದ್ರೆ ನನಗೆ ಇದನ್ನು ಬೇಡ. ಹೊಡಿರಿ ಚಪ್ಪಾಳೆ. ನೀವ್ ಹೇಳಿದ ಮಾತೆಲ್ಲ ಕೇಳಿ ನಾನು ಪೇಪರ್ ಕಪ್ಪನ್ನು ಬಿಟ್ಟೆ, ಸೈನಿಂಗ್ ಸಿಲ್ವರ್ ತಟ್ಟನ್ನು ಬಿಟ್ಟೆ. ಆದ್ರೆ ಈ ವಾಟರ್ ಬಾಟಲ್ ಬೇಡ ಅಂತೀರಲ್ಲ. ನಾನ್ ಸೊಂಟ ಮೇಲೆ ನೋಡಿ ಅಷ್ಟು ಚೆನ್ನಾಗಿದೆ ನೋಡಿ. ಈ ವಾಟರ್ ಬಾಟಲ್ ಯಾಕೆ ಬೇಡ ಅಂತೀರಾ? ನಮ್ಗೆ ಇದು ಎಷ್ಟು ಅನುಕೂಲ ಗೊತ್ತಾ? ಎಲ್ಲಿಗೆ ಹೋದ್ರು 10 ರೂಪಾಯಿ ನೀರ್ ಸಿಕ್ಬಿಡುತ್ತೆ. ಅದ್ ಎಂತ ನೀರು? ಒಳ್ಳೆ ನೀರು, ಫಿಲ್ಟರ್ ವಾಟರ್ ಬಂದಿರುತ್ತೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ. ಅದ್ಯಾಕ್ ಬೇಡ ಅಂತೀರಾ? ಅದು ಎಷ್ಟ್ ಜನ ಫಿಲ್ಟರ್ ವಾಟರ್ ಅಂತ ಹೇಳ್ತೀರಾ? ಒಂದ್ಸರಿ ಜೋರಾಗಿ ಹೌದು ಅನ್ನಿ. ಫಿಲ್ಟರ್ ವಾಟರ್ ಅದು ಹೌದಾ? ಅಲ್ಲ, ಅದು ಮ್ಯಾನುಫ್ಯಾಕ್ಚರ್ ಆಗೋದು ಯಾವ್ದೋ ಊರಲ್ಲಿ, ಆ ಊರಿಂದ ಗಾಡಿಯಲ್ಲಿ ಬಂದು ನಮ್ಮೂರಲ್ಲಿರೋ ಅಂಗಡಿನ ತಲುಪಿ, ನಮ್ಮೂರಲ್ಲಿರೋ ಅಂಗಡಿಯಿಂದ ನಮ್ ಕೈ ತಲುಪೋ ಅಷ್ಟ್ರಲ್ಲಿ ಅದು ಎಷ್ಟು ಬಿಸಿಲಿಗೆ ಎಕ್ಸ್ಪೋಸ್ ಆಗಿರುತ್ತೆ. ಅದ್ರಲ್ಲಿರೋ 1 ಲೇಯರ್ ಪ್ಲಾಸ್ಟಿಕ್ ನೀರೊಳಗಡೆ ಹೋಗಿರುತ್ತೆ. ಆ ನೀರು ನಮ್ ಹೊಟ್ಟೆ ಒಳಗಡೆ ಹೋಗುತ್ತೆ. ಅದು ಬೇಕಾ ನಿನ್ಗೆ? ಬೇಕಾ? ಬೇಡ. ನನಗೆ ಈ ವಾಟರ್ ಬಾಟಲ್ ತೆಗಿತೀನಿ. ನನಗೆ ಗೊತ್ತೇ ಇಲ್ಲದೆ ಇಷ್ಟು ದಿನ ಈ ವಾಟರ್ ಬಾಟಲ್ ಕುಡಿದು ನನ್ನ ಹೊಟ್ಟೆ ಒಳಗಡೆ ಎಷ್ಟು ಪ್ಲಾಸ್ಟಿಕ್ ಹೋಗಿದ್ದೇನೋ. ಅಷ್ಟೇ ಅಲ್ಲದೆ ನಾನು ಒಬ್ಬನೇ ಬಿಟ್ಟರೆ ಅದು ಎಷ್ಟು ಜನ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ತಾರೆ ಏನೋ ಭೂಮಿ ಒಳಗಡೆ ಎಲ್ಲ. ನನಗೆ ಈ ವಾಟರ್ ಬಾಟಲ್ ಬೇಡ, ನಾನು ಇದನ್ನು ತೆಗಿತೀನಿ. ನಾನು ಇವತ್ತಿಂದ ಇದು ಒಂದೇ ಒಂದು ಸ್ಟೀಲ್ ಬಾಟಲ್ ನಾನು ಹಾಕೋತೀನಿ. ನೋಡಿ, ಅಷ್ಟೊಂದು ಪ್ಲಾಸ್ಟಿಕ್ ಬಾಟಲ್ ಹೋಗಿ ಒಂದೇ ಒಂದು ಸ್ಟೀಲ್ ಬಾಟಲ್ ಸಾಕಲ್ವಾ? ನಾವು ನೀರ್ ಕಾಲದ ಮತ್ತೆ ರೀಫಿಲ್ ಮಾಡ್ಕೋಬೋತಾನೆ. ನಾವು ಇದನ್ನೇ ಬಳಸೋಣ. ಹೌದು. ಏನಮ್ಮ ನೀನು ನಮ್ ತಮ್ಮನ ಬದಲಾಯಿಸ್ಬಿಟ್ಟೆ. ಇಷ್ಟೆಲ್ಲ ಉಪಕಾರ ಹೇಳಕ್ ಬಂದಿರಲ್ಲ ಇವ್ರಿಗೆಲ್ಲ. ಇದಕ್ಕೆ ಏನಾದ್ರೂ ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ನೋಡೋಣ. Alternatives. I don't like alternatives. When we have this, why do you need alternative? ಪೌರುಷದಿಂದ ತಿರುಸುತ್ತಿರುವ ಈ ನನ್ ಮೀಸೆ ಮೇಲಾಣೆ, ಪ್ರಾಣಕ್ ಪ್ರಾಣವಾಗಿ ನೋಡ್ಕೊಳ್ತಿರುವ ಈ ನನ್ ಜನ್ಗಳ ಮೇಲಾಣೆ. ಅಷ್ಟೇ ಯಾಕೆ ನಿಮ್ಮಲ್ಲಿ ಯಾರಾದ್ರೂ ಒಬ್ಬ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಿಟ್ಟು ಬದುಕಿದ್ರು ಕೂಡ ಆ ಒಂದು ಕ್ಷಣ ಮುಚ್ಚನ ಸತ್ರು ನನ್ನನ್ನು ಮತ್ತೆ ಯಾವುದೋ ರೂಪದಲ್ಲಿ ಮತ್ತೆ ಹುಟ್ಟಾಕಿಸ್ತೀರಾ ಅಂತ ನನ್ನ ಭರವಸೆ ಇದೆ. ಏನ್ ಗುರು ಇವರೆಲ್ಲ? ಇದೆಲ್ಲ ಇರೋದು ನಮ್ಮ ಅನುಕೂಲಕ್ಕೋಸ್ಕರ ತಾನೇ. ಜೀವನನ ಯಾಕೆ ಕಷ್ಟ ಪಡ್ಕೊಂಡು ಬದುಕ್ಬೇಕು? ಕಷ್ಟ ಪಡ್ಕೊಂಡು ಬದುಕೋದಾದ್ರೂ ಯಾಕೆ ಅಂತೀನಿ? ಇದೆಲ್ಲ ಇರೋದು ನಮ್ಗೋಸ್ಕರ. ಇವ್ರಿಗೆ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ. ಬಾರ ಕೊಡು ತಿರುಗಾಡ ಅಂತಾರ. ನಿಮ್ ಮಾತೆಲ್ಲ ಕೇಳ್ದಾಯ್ತು. ಆದ್ರೆ ನಿಮ್ ಹೇಳಿದ ಪ್ರಕಾರ ಯಾವ್ದು ಪ್ಲಾಸ್ಟಿಕ್ ಬೇಡ, ಓಕೆ ಸರಿ. ಇದು ಪ್ಲಾಸ್ಟಿಕ್ ಸ್ಟ್ರಾ ಅಲ್ವಾ? ಪ್ಲಾಸ್ಟಿಕ್ ಸ್ಟ್ರಾ ಬೇಡ, ಓಕೆ. ಆದ್ರೆ ಇದು ಪೇಪರ್ ಸ್ಟ್ರಾ ಬೇಡ ಅಂತೀರಲ್ಲ, ಯಾಕೆ? ಪ್ಲಾಸ್ಟಿಕ್ ಬೇಡ, ಈ ಪೇಪರ್ ಸ್ಟ್ರಾ ಯಾಕೆ ಬೇಡ ಅಂತೀರಾ? ಮೊದಲಿಗೆ ಏನ್ ಹೇಳ್ದೆ? ಭಾರ ನಾವುಗಳೇ ಈ ಭೂಮಿಗೆ ಭಾರ ಆಗ್ತೀವಿ. ನಾಳೆ ಇಲ್ಲಿ ನಿಂತಿದಾರಲ್ಲ ಮಕ್ಳು, ಮರಿ ಮೊಮ್ಮಕ್ಳು, ಅವ್ರಿಗೆ ಯಾರಿಗೂ ಉಳಿಯೋದಿಲ್ಲ. ನಾವುಗಳೇ ಭಾರ ಆಗಿ ಹೋಗ್ತೀವಿ, ಈ ಭೂಮಿನೇ ಉಳಿಯಲ್ಲ. ಅದು ಬಿಡು, ನೀನೇನ್ ಕೇಳಿದೆ? ಸ್ಟ್ರಾ ಯಾಕೆ ಅಂತ ನನ್ ಪ್ರಶ್ನೆ. ಅಲ್ಲ, 2 ನಿಮಿಷ ಎಳ್ನೀರ್ ಕುಡಿಯೋ ಸ್ಟ್ರಾಗೆ ಅದು ಎಷ್ಟು ಮರಗಳನ್ನ ಕಡಿತಾರೋ ಏನೋ, ಹಿಂಗ್ ಕುಡ್ದು ಹಿಂಗ್ ಬಿಸಾಕ್ತಿವಿ. ಅದು ಎಷ್ಟು ಕಾರ್ಬನ್ ಫುಟ್ ಪ್ರಿಂಟ್? ಯಾಕೆ ಎಳ್ನೀರಿನ ಸ್ಟ್ರಾ ಇಲ್ದೆ ಕುಡಿಯೋಕೆ ಆಗಲ್ವೇನೋ?
ಇವಾಗ ಎಳ್ನೀರ್ ಅಂಗಡಿಗೆ ಹೋಗಿರ್ತೀರಾ, ಎಳ್ನೀರ್ ಕುಡ್ತಿದ್ದೀರಲ್ವಾ, ಹಿಂಗೆ ಎಳ್ನೀರ್ ಸ್ಟ್ರಾ ಇಲ್ದೆ ಕುಡಿಯಕ್ ಹೋಗ್ತೀರಾ, ಮೈ ಮೇಲೆಲ್ಲ ಚಲ್ಲಲ್ವಾ? ಪಾಪ ಬೆಳೆ ಹಂಗೆ ಹಾಕೊಂಡ್ ಬಂದಿರ ಏನ್ ಮಾಡ್ಬೇಕು? ವೈಟ್ ಬಟ್ಟೆ ಕರೆ ಆಗುತ್ತೆ. ಇನ್ನೊಂದ್ ಗೊತ್ತಾ ನಿಮ್ಗೆ? ಇನ್ನೊಂದ್ ಗೊತ್ತಾ? ಹೆಣ್ಮಕ್ಳು ಸ್ಟ್ರಾ ಇಲ್ದೆ ಕುಡಿಯಕ್ ಆಗಲ್ಲ. ಯಾಕೆ ಹೇಳಿ? ಕರೆಕ್ಟ್ ಹೇಳಿದ್ರಿ ನೋಡಿ, ಲಿಪ್ಸ್ಟಿಕ್ ಹಾಳಾಗುತ್ತೆ. ನಿಮ್ಗೆ ಇನ್ನೊಂದ್ ಗೊತ್ತಾ? ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಸ್ಟೀಲ್ ಗ್ಲಾಸ್ ಅಲ್ಲಿ ಜ್ಯೂಸ್ ಕೊಟ್ಟಿರ್ತಾರಲ್ವಾ, ಅದು ಯಾವ ನೀರಲ್ಲಿ ತೊಂದಿರ್ತಾರೆ ಬೇಡಪ್ಪ ನನಗೆ ಸವಸ. ನೀವ್ ಹೇಳಿದ ಪ್ರಕಾರ ಇದು ಸ್ನಾನು ಬೇಡ ಅಂತೀರಾ, ಇದನ್ನು ಹಾನಿಕರ ಅಂತೀರಾ? ಇದೆಲ್ಲ ಗೊತ್ತಾದ್ಮೇಲೆ ನನಗೆ ಪ್ಲಾಸ್ಟಿಕ್ ನನ್ಗೆ ಗೊತ್ತಿಲ್ಲಿದೆ. ನನ್ ಮೈ ಮೇಲೆ ಇರೋ ಪ್ಲಾಸ್ಟಿಕ್ ಎಲ್ಲ ತೆಗೆದು ಈಗ ನನ್ ಮೇಲೆಲ್ಲ ಫುಲ್ ಸ್ಟೀಲ್ ಆಗಿ ಬಂದಿದೆ. ನನ್ಗೆ ಇದೆಲ್ಲ ಪ್ಲಾಸ್ಟಿಕ್ ಎಲ್ಲ ಬೇಡ, ನಾನು ಇದೆಲ್ಲ ತಗೊಂಡೋಗಿ ಇವಾಗ ಬೆಂಕಿ ಹಾಕ್ಬಿಡ್ತೀನಿ. ಬೆಂಕಿ ಹಾಕ್ಬಿಟ್ಟು ಬೇಡ ನನಗೆ. ಅಯ್ಯೋ, ಬೆಂಕಿಗೆಲ್ಲ ಹಾಕ್ಬೇಡಪ್ಪ. ನೋಡು, ನಾವ್ ಇದೊಂದ್ ಮಿಸ್ಟೇಕ್ ಮಾಡ್ತೀವಿ. ನಮ್ ಮನೆ ಹತ್ರ ಏನಾದ್ರೂ ಕಸ ಇದ್ರೆ ಅದಕ್ಕೆ ಬೆಂಕಿ ಹಚ್ಬಿಡ್ತೀವಿ. ಅದರಿಂದ ಎಂತ ಕೆಮಿಕಲ್ಸ್ ಉತ್ಪತ್ತಿ ಆಗಿ ಆ ಗ್ಯಾಸ್ ನಮ್ ಹೊಟ್ಟೆ, ನಮ್ ಮೂಗಿಂದ ಸೇರ್ಕೊಳ್ಳುತ್ತೆ ಶ್ವಾಸಕೋಶನ. ಬೇಕಾ? ಬೆಂಕಿ ಎಲ್ಲ ಹಾಕ್ಬೇಡಿ. ನೀನ್ ಮಾಡ್ಬೇಕಾಗಿರೋದು ಇಷ್ಟೇ, ಸರಿಯಾಗಿ 2 in 1 bag ಅಂದ್ರೆ 3 ತರದಲ್ಲಿ ಕಸವನ್ನ ವಿಂಗಡಣೆ ಮಾಡು. ಓಕೆನಾ? ಹಸಿ ಕಸ, ಒಣ ಕಸ ಮತ್ತು ರಿಜೆಕ್ಟ್ ವೇಸ್ಟ್. ಈ ರೀತಿ ಮಾಡೋದ್ರಿಂದ ನಮ್ಮ ಪೌರ ಕಾರ್ಮಿಕರಿಗೂ ಹೆಲ್ಪ್ ಆಗುತ್ತೆ, ಎಲ್ರಿಗೂ ಸಹಾಯ ಆಗುತ್ತೆ, ಸೂಕ್ತ ಜಾಗಕ್ಕೆ ಕಸ ತಲುಪುತ್ತೆ. ಮೂರ್ಖ, ಏನೋ ಏನೋ ನೀನ್ ಹೆಂಗಾಗಿದ್ದಲ್ಲೋ, ನನ್ ಜೊತೆ ಇದ್ದಾಗ ಎಷ್ಟು ಕಲರ್ಫುಲ್ ಆಗಿದೆ. ಈಗ ನೋಡು ಎಷ್ಟು ಕಲರ್ಫುಲ್ ಆಗಿ ಕೊಡ್ತಿದ್ದೀನಲ್ವಾ, ಫಳ ಅಂತಿದ್ದೀನಲ್ವಾ. ನೀನ್ ನೋಡು, ಸ್ಟೀಲ್ ಗ್ಲಾಸ್ ನ ಸ್ಟೀಲ್ ಸ್ಪೂನ್ ಸ್ಟೀಲ್ ತಟ್ಟೆ ಇಟ್ಕೊಂಡು ಒಳ್ಳೆ ಮಂಕೋದಿನ ತರ ಕಾಣ್ತಿದ್ಯಲ್ಲೋ. ಮಿತ್ರದ್ರೋಹಿ, ದೂರ ನೋಡಿ, ನನ್ ಮುಟ್ಬೇಡ. ನಾನು ಪ್ಲಾಸ್ಟಿಕ್ ಎಲ್ಲ ಬಿಟ್ಟೋದಕ್ಕೆ ನನ್ನ ಜೊತೆ ಇರೋ ನಮ್ಮ ಅಣ್ಣನು ಬಿಟ್ಟು ಹೋಗ್ತೀನಿ ಅಂತವನೆ. ಅಣ್ಣ ಎಲ್ಗ ಹೋಗ್ತಾ ಇದೀನ? ಹೋಗ್ಬೇಡಣ, ಇಲ್ಲಿ ನಾನು ನನ್ನ ಜೀವನನೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಭೂಮಿ ತಾಯಿನ ಹಾಳು ಮಾಡ್ತಾ ಇದ್ದೀನಿ, ನನ್ನ ಪ್ರಾಣನು ಹಾಳು ಮಾಡ್ಕೊಂಡು ಗೊತ್ತಾದ್ಮೇಲೆ ನಾನು ಪ್ಲಾಸ್ಟಿಕ್ ಎಲ್ಲ ತೆಗೆದೆ. ಪ್ಲಾಸ್ಟಿಕ್ ಅಲ್ಲಿ ತೆಗೆದು ಈಗೆಲ್ಲ ಸ್ಟೀಲ್ ಗಳು ಬಂದಿದ್ದೀನಿ. ನಾನು ಇವತ್ತೆಲ್ಲ ಸ್ಟೀಲ್ ಅಲ್ಲೇ ಬಳಸ್ತೀನಿ. ಪ್ಲಾಸ್ಟಿಕ್ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಹಳೆ ಕಾಲದಿಂದ ಇರೋದೆಲ್ಲ ನಮ್ಗೆ ಸ್ಟೀಲ್. ಆ ಸ್ಟೀಲ್ ನ ಇವತ್ತಿಂದ ಬಳಸೋಣ. ನಾನು ಬದಲಾಗಿದ್ದೀನಿ, ನಾನ್ ಜೊತೆಗೆ ಇನ್ನ 10 ಜನ ಬದಲಾಗಿಸ್ತೀನಿ. 10 ಜನದಿಂದ 100 ಜನ ಬದಲಾಗಿಸ್ತೀನಿ. ನಮ್ಮನ್ನ ಇವತ್ತೆಲ್ಲ ನಾಳೆ ಬದಲಾಗ್ತಾ ಇದ್ರೆ ನನಗೂ ನಂಬಿಕೆ ಇದೆ, ಅವನು ಬದಲಾಗ್ತಾನೆ. ಸರಿಯಾಗಿ ಹೇಳಿದ್ರಿ. ಎಲ್ಲರೂ ಜೋರಾಗಿ ಹೇಳಿ, ಬಿಟ್ಟು ತೊಲಗು ಇಂದಿರಾನಗರನ ಅಂತ. ಬಿಟ್ಟು ತೊಲಗು ನೀನು. ಹೋಗ್ತಾ ಇರು. ನಿನ್ ಬೇಡ ನನಗೆ, ಹೋಗೋ. ಹೇಳಿ, ಹೋಗ್ತಾ ಇರು. ಜೋರಾಗಿ ಹೋಗ್ತಾ ಇರು. ಹೇಳಿ, ಎಲ್ರು ಜೊತೆಗೆ ಹೇಳಿ, ಹೋಗ್ತಾ ಇರು. ಬದಲಾಗೋ ಮನಸ್ಥಿತಿ ಬೇಕಷ್ಟೇ. ನಾವೆಲ್ರು ಬದಲಾದ್ರೆ ನಾವುಗಳು ಉಳಿತೀವಿ, ನಮ್ ಮಕ್ಕಳಿಗೆ ಭವಿಷ್ಯನೂ ಉಳಿಯುತ್ತೆ, ಎಲ್ಲಾನು ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದು ನಾವು ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೆ ಅಂತ ಶ್ಲೋಕ ಹೇಳ್ತೀವಿ. ಏನಿದ್ರ ಅರ್ಥ? ಈ ಶ್ಲೋಕದ ಅರ್ಥ ಏನ್ ಗೊತ್ತಾ? ಲಕ್ಷ್ಮಿ ಭೂತಾಯಿ ರೂಪದಲ್ಲಿದ್ದಾಳೆ. ಅಮ್ಮ, ನಿನ್ ಮೇಲೆ ನಾನು ನನ್ನ ಕಾಲ್ನ ಇಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಆಹಾ, ಎಂತ ಒಳ್ಳೆ ಸಂಸ್ಕೃತಿ ಅಲ್ವಾ ನಮ್ದು. ಆದ್ರೆ ಅದೇ ಭೂತಾಯಿನ ನಮ್ಮಲ್ಲಿರೋ ಅಸುರರು ಪ್ಲಾಸ್ಟಿಕ್ ಅಂತೆ ಮತ್ತೆ ಕಲುಷಿತ ನೀರಂತೆ ಇಂದ ಗಲೀಜ್ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ, ನೈಸರ್ಗಿಕ ಗೊಬ್ಬರ ಹಾಕ್ಬಿಟ್ಟು ಆಗಿನ ಕಾಲದಲ್ಲಿ ಹಣ್ಣು ತರಕಾರಿ ಎಷ್ಟು ಫಲವತ್ತಾಗಿರ್ತಿತ್ತು. ಆದ್ರೆ ಈಗ ಅದೇ ಕಸದಲ್ಲಿ ಬೆಳೆದಿರೋ ತರಕಾರಿ ಹಣ್ಣು ನಾವು ತಿಂತಾ ಇದೀವಿ. ಯಾರ್ ಮಾಡಿರೋದು ಈ ತರ ನಮ್ ಭೂಮಿನ? ನಾವೇ ಅದಕ್ಕೆ ಕಾರಣ. ಇದಕ್ಕೆಲ್ಲ ಉತ್ತರ ಒಂದೇ. ಆ ಉತ್ತರ ನಮ್ಮಲ್ಲೇ ಇದೆ, ಬದಲಾವಣೆ. ನಾವು ಒಳ್ಳೆಯವರಾಗಿ ಬದಲಾಗ್ಬೇಕು, ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೋಬೇಕು. ಇವತ್ತು ನೀವೆಲ್ಲರೂ ನನ್ ಜೊತೆ ಒಂದ್ ಪ್ರಮಾಣ ಮಾಡ್ಬೇಕು. ಮಾಡ್ತೀರಾ? ನಿಮ್ ಬಲ್ಗೈನ ಮುಂದೆ ಇಡಿ. ಎಲ್ಲಾರು ನಿಮ್ ಬಲ್ಗೈನ ಮುಂದೆ ಇಡಿ. ಚಿಕ್ಕೋರು, ದೊಡ್ಡೋರು, ಹೆಣ್ಮಕ್ಳು, ಗಂಡ್ಮಕ್ಳು ಎಲ್ಲಾರು. ನಾನ್ ಹೇಳಿದ್ಮೇಲೆ ನನ್ ಜೊತೆ ನೀವು ಹೇಳ್ಬೇಕು. ಇಂದಿನಿಂದ ಈ ಕ್ಷಣದಿಂದ ನನ್ನ ಕಸ ನನ್ನ ಜವಾಬ್ದಾರಿ, ನಮ್ಮ ಕಸ ನಮ್ಮ ಜವಾಬ್ದಾರಿ. ನಾನು ಕಸವನ್ನು ಕಂಡ ಕಂಡಲ್ಲಿ ಎಸೆಯುವುದಿಲ್ಲ. ನಾನು ನನ್ನ ಭೂಮಿ ಜಲಮೂಲಗಳನ್ನ ಕಾಪಾಡಿಕೊಳ್ಳುತ್ತೇನೆ.
ಇಂದಿನಿಂದ ನಾನು ನಾನು ನನ್ನ ಜೀವನ ಶೈಲಿಯನ್ನು ಸುಸ್ಥಿರ ಜೀವನ ಶೈಲಿಯಾಗಿ ಬದಲಾಯಿಸ್ಕೊಳ್ತೀನಿ. ಈ ಬದಲಾವಣೆ ನನಗಾಗಿ ನಮಗಾಗಿ ನಮ್ಮ ನಗರಕ್ಕಾಗಿ ನಮ್ಮ ದೇಶಕ್ಕಾಗಿ ಇದು ನನ್ನ ಪ್ರಮಾಣ. ನಾವು ಈಗ ಹೇಗ್ ಮಾಡ್ತೀವಿ, ನೀವು ಹಾಗೆ ಮಾಡ್ಬೇಕು. ನನ್ ಕೈ ಏನ್ ತೋರ್ಸ ನೀವೆಲ್ಲ ಹಂಗೆ ಮಾಡ್ಬೇಕಾಗಿದೆ. ರೀಥಿಂಕ್, ರೆಫ್ಯೂಸ್, ರೆಡ್ಯೂಸ್, reuse, recycle, remove plastic, respect mother nature, rejoice. ಇವತ್ತು ನಾವು ಸ್ವಚ್ಛಗೃಹ ಕಲಿಕಾ ಕೇಂದ್ರದ ಡ್ರಾಮಾ ಕಂಪನಿಯಿಂದ ನಿಮ್ ಮುಂದೆ ಈ ಪುಟ್ಟ ನಾಟಕನ ತಂದಿದ್ದೀವಿ. ಇದ್ರ ಸಂದೇಶ ನಿಮ್ಮೆಲ್ರಿಗೂ ಮುಟ್ಟಿದೆ ಅಂತ ತಿಳ್ಕೊತೀನಿ. ಕಡೆದಾಗಿ ಪಾತ್ರ ಪರಿಚಯ ಮಾಡಿಕೊಡ್ತೇನೆ. ಸೀನಿಯರ್ ಹಸುರನಾಗಿ ಬಾಲಾಜಿ, ಜೂನಿಯರ್ ಹಸುರ ವಾಸು, ಹೋರಾಟಗಾರ್ತಿಯಾಗಿ ಸಹನಾ, ಸೂತ್ರಧಾರಿಯಾಗಿ ಸ್ನೇಹ. ರಚನೆ ಸಹನಾ ಕಂಠಿ, ಸಂಪತ್ ಹಾಗೂ ವಾಸುಕಿ ಅಯ್ಯಂಗಾರ್. ಅದು ನಮ್ಮ ಜನ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಮುಂದಿನ ಪೀಳಿಗೆಗೆ ಮೇಡಮ್ ಹೇಳಿದ್ರಲ್ಲ ಆ ಥರ ಒಳ್ಳೇದಾಗುತ್ತೆ, ರೂಪಿಸ್ದಂಗೆ ಆಗುತ್ತೆ. ಅವ್ರು ಹೇಳ್ಕೊಟ್ರಲ್ಲ, ಮುಂದೆ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಅಜ್ಜಿ ಅವರೆಲ್ಲ ತಿಪ್ಪೆ ಗೊಬ್ಬರ ಹಾಕಿ ಬೆಳೆ ಬೆಳೀತಾ ಇದ್ರು. ಬಟ್ ಈಗೆಲ್ಲ ರಾಸಾಯನಿಕ ಬಂದ್ಬಿಟ್ಟಿದೆಲ್ಲ, ಅದರಿಂದ ಮುಂದಿನ ಪೀಳಿಗೆಗೆ ಸ್ವಲ್ಪ ತೊಂದರೆ ಆಗುತ್ತೆ. ಈ ತರ ಡ್ರಾಮಾಗಳನ್ನು ಜಾಸ್ತಿ ಮಾಡ್ಬೇಕು ಎಲ್ಲ ಕಡೆನೂ, ಅವಾಗ ಅವೇರ್ನೆಸ್ ಬರುತ್ತೆ. ಬಿಕಾಸ್ ಈ ಡ್ರಾಮಾ ತುಂಬಾ ಚೆನ್ನಾಗಿತ್ತು. ಪ್ಲಾಸ್ಟಿಕ್ ಅವರಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ನಮ್ ಮನೇಲಿ ಕೂಡ ನಮ್ ತಂದೆ ತಾಯಿ ತುಂಬಾ ಅವೇರ್ನೆಸ್ ಇಂದಾನೆ ನೋಡ್ತಿರ್ತಾರೆ. ಯಾರಾದ್ರೂ ಹಾಕ್ತಿದ್ರು ಹಾಕ್ಬಿಡಿ ಅಂತಾರೆ, ಇಲ್ಲ ಅಂದ್ರೆ ಅಂಗಡಿಗೆ ಹೋದ್ರೆ ನಾವೇ ಬ್ಯಾಗ್ ತಗೊಂಡ್ ಹೋಗ್ತೀವಿ. ಎಲ್ಲಾರು ಹಂಗೆ ಮಾಡ್ಬೇಕು, ಒಬ್ರೆ ಇದ್ ಮಾಡ್ರೆ ಆಗೋದಿಲ್ಲ. ಇವಾಗ ಕಾಯಿಲೆಗಳೆಲ್ಲ ಬರ್ತಾವೆ, ಎಲ್ಲ ಸಪರೇಟ್ ಮಾಡಿ ಹಾಕೋದು ಪ್ಲಾಸ್ಟಿಕ್ ಎಲ್ಲ. ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ಬೇಕು. ಅದನ್ನ ಮಕ್ಳಿಗೂ ಹೇಳ್ಬೇಕು. ಅದನ್ನ ಮಕ್ಳು ಯಾವಾಗ್ಲೂ ಹೊರಗಡೆ ಹೋಗೋಣ ತಿನ್ನೋಣ ಅಂತ ಎಲ್ಲ ಇದ್ ಮಾಡ್ತಾ ಇದ್ರೆ, ಆದಷ್ಟು ಹೋಮ್ ಫುಡ್ ಯೂಸ್ ಮಾಡಿ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡ್ತಾರೆ. ನಾವು ಆಲ್ರೆಡಿ ಇದನ್ನೇ ಸ್ಟಾರ್ಟ್ ಮಾಡಿದ್ದೀವಿ ಮನೆಯಲ್ಲಿ. ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಎಷ್ಟು ಯೂಸ್ ಮಾಡಲ್ಲ, ಮಕ್ಕಳಿಗೆ ಸ್ಟೀಲ್ ಬಾಟಲ್ ಕೊಡ್ತಾ ಇದ್ದೀವಿ. ಈ ಒಂದು ನಾಟಕದಿಂದ ಮಕ್ಕಳಿಗೂ ಇನ್ನೂ ಸ್ವಲ್ಪ ತಿಳುವಳಿಕೆ ಚೆನ್ನಾಗಿ ಬಂದಿರುತ್ತೆ. ನಾವಿನ್ನ ಎಜುಕೇಟ್ ಮಾಡ್ತೀವಿ ಮಕ್ಕಳಿಗೆ. ಥ್ಯಾಂಕ್ ಯು.